ಇದು ಈ ಒಂದು ಮೂರ್ತಿ ಇದೆಯಲ್ಲ ಇದ್ರ ಕುರಿತು ಭಾಳ ವಿಶೇಷವಾಗಿ ನಾವು ಗಮನಿಸಬೇಕದು. ಇಡೀ ಭಾರತದೊಳಗಡೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಮೂರ್ತಿಯ ಸ್ಟ್ರಕ್ಚರನ್ನು ಒಳಗೊಂಡಿರ್ತಕ್ಕಂಥದ್ದು ಇದು. ಇದು ಕಪ್ಪು ಒಂದು ಶಿಲೆಯ ಮೇಲೆ ಇರ್ತಕ್ಕಂಥದ್ದು ಇದೆಲ್ಲ. ಬನ್ನಿ ಒಳಗಡೆ ಬನ್ನಿ. ಇದು ಕಪ್ಪು ಶಿಲೆಯ ಮೇಲೆ ಒಂದು ಕೆತ್ತಿರ್ತಕ್ಕಂಥದ್ದು. ಇದ್ರ ಈ ಒಂದು ದೇವಸ್ಥಾನದ ಹಿನ್ನೆಲೆ ಒಳಗೆ ಹೇಳಬೇಕಂದ್ರೆ ಶಿವಾಜಿ ಗುರುಗಳ ರಾಮದಾಸರು ಸಂಚಾರ ಮಾಡ್ಕೊಳ್ತಾ ಹಿಂದೂ ಧರ್ಮನ ಪುನರುತ್ಥಾನ ಮಾಡುವ ನಿಟ್ಟಿನೊಳಗಡೆ ಅವ್ರು ಯಾವ ಊರೊಳಗಡೆ ಅವರು ವಾಸ್ತವ್ಯವನ್ನು ಹೂಡ್ತಾರಲ್ಲ ಅವಾಗ ಆ ಟೈಮ್ದೊಳಗಡೆ ಇಂಥ ಒಂದು ಮೂರ್ತಿಯನ್ನು ಪ್ರತಿಷ್ಠಾನ ಮಾಡುವಂಥದ್ದು ಒಂದು ಕೆಲಸ ಮಾಡ್ತಿದ್ರು. ಸುಮಾರು ಒಂದೊಂದು ತಿಂಗಳು ಉಳ್ಕೊಂಡು ಆ ಟೈಮ್ದೊಳಗಡೆ ಇಲ್ಲಿ ಕಲ್ಲೋಳಿ ಗ್ರಾಮಕ್ಕೆ ಬಂದಾಗ ಈ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಇದಕ್ಕಿಂತ ಮುಂಚೆ ಒಂದು ಸಣ್ಣದಾಗಿರ್ತಕ್ಕಂಥ ಮೂರ್ತಿ ಇರ್ತಕ್ಕಂಥದ್ದು ಅದೇ ಇದು ಹಿಂದ್ಗಡೆ ಹುತ್ತಿನಲ್ಲಿ ಇರ್ತಕ್ಕಂಥದ್ದು ಇದು ಉಲ್ಲೇಖ ಸಿಗ್ತೈತಿ. ಇದು ಅಂದರೆ ಹುತ್ತಿನಲ್ಲೇ ಹುಟ್ಟಿರ್ತಕ್ಕಂಥದ್ದು ಆಂಜನೇಯ ಅಂತ ಹೇಳ್ತಾರೆ. ಇದ್ರ ಕುರಿತು ಭಾಳ ದೊಡ್ಡ ಐತಿಹ್ಯಗಳದಾವ್ರಿ ಇಲ್ಲಿ ಕಲ್ಲೋಳಿ ಮತ್ತು ಸುತ್ತಮುತ್ತ ಒಂದು ಗ್ರಾಮದೊಳಗಡೆ. ಇದು ಮೂಲ ಈ ದೇವಸ್ಥಾನದ ಮೂಲ ಇಲ್ಲಿ ಒಡೆರೆಟ್ಟಿ ಅಂತಿದೆ, ಗೋಕಾಕ ತಾಲೂಕಿನ ಒಡೆರೆಟ್ಟಿ. ಅದ್ರ ಪಕ್ಕದಲ್ಲೇ ಈಗ ಹಾಳಾಗಿದೆ ಅದು ಬ್ಯಾಗೂರು ಅಂತೇಳಿ ಒಂದು ಸಣ್ಣ ಊರು, ಅದು ಬೆಂಗಳೂರು ಅಂತ ಕರಿತಾರೆ. ಹ್ಞೂ ರೀ ಬ್ಯಾಗೂರು. ಹಾಂ ಅಲ್ಲ, ಈಗ ಆಧುನಿಕರು ಆ ರೀತಿ ಕರಿತಾ ಇದ್ದಾರೆ. ಅಲ್ಲಿ ಆ ಬ್ಯಾಗೂರಿನಲ್ಲಿ ಒಬ್ಬಳು ದಿನಂಪ್ರತಿಯಾಗಿ ಆಕಳನ್ನು ಮೇಯಿಸ್ಕೊಳ್ಳುತ್ತಾ ಒಬ್ಬಳು ಹೆಣ್ಮಗಳು ಹೋಗ್ತಿರ್ಬೇಕಾದ್ರೆ ಒಂದು ಆಕಳು ತಪ್ಪಿಸ್ಕೊಂಡು ಆ ಹಿಂಡನ್ನು ತಪ್ಪಿಸ್ಕೊಂಡು ಒಂದು ಹೊತ್ತಿಗೆ ದಿನಂಪ್ರತಿಯಾಗಿ ಹಾಲನ್ನು ಇರುವಂಥದ್ದು ಸ್ಟಾರ್ಟ್ ಆಗುತ್ತೆ. ಒಂದು ಸಾರಿ ಅದು ಮನೆ ಒಳಗಡೆ ಕಡಿಮೆ ಹಾಲು ಕೊಡುವ ಪ್ರಕ್ರಿಯೆ ಸ್ಟಾರ್ಟ್ ಆದಾಗ ಅದರ ಕುರಿತು ಏನು ಹಿಂಗೆ ಯಾಕಿದು ಕಡಿಮೆ ಕೊಡ್ತಾ ಇದೆ ಏನು ಅಂತ ನೋಡ್ಲಿಕ್ಕೆ ಹೋದಾಗ ಹುತ್ತಿಗೆ ಹಾಲು ಇರೋದನ್ನು ಅವ್ರು ನೋಡ್ತಾರೆ. ಅವರು ನೋಡಿದಾಗ ಅಲ್ಲೇನು ಇರ್ಬೋದು ಅಂತೇಳಿ ಊರಿನ ಜನ ಅಲ್ಲಿ ಕೂಡ್ಕೊಂಡು ಆ ಹುತ್ತನ್ನು ಸೇರಿಸಿದಾಗ ಅಲ್ಲಿ ಸಣ್ಣದಾಗಿರ್ತಕ್ಕಂಥ ಒಂದು ಆಂಜನೇಯ ಸ್ವಾಮಿ ಮೂರ್ತಿ ಅವರಿಗೆ ಸಿಗುತ್ತೆ. ಇಲ್ಲಿ ಆವತ್ತೇ ರಾತ್ರಿ ಗಂಗವ್ವ ಅಂತೇಳಿ ಅವರು ಹೆಸರು. ಆವತ್ತೇ ರಾತ್ರಿ ಅವರ ಒಂದು ಏನು ಕನಸಿನಲ್ಲಿ ಆಂಜನೇಯ ಸ್ವಾಮಿ ಹೋಗಿ ಇಲ್ಲ ನಾನು ಇನ್ನು ಇಲ್ಲಿ ಬೇಗೂರನ್ನ ಬಿಟ್ಟು ಇಲ್ಲಿ ಬಿಟ್ಟು ನಾನು ಕಲ್ಲೋಳಿಗೆ ಹೋಗ್ತೀನಿ, ಕಲ್ಲೋಳಿ ಒಳಗಡೆ ಅಲ್ಲೊಂದು ಸಣ್ಣದಾಗಿರ್ತಕ್ಕ ಚಿಕ್ಕ ಮೂರ್ತಿಯೊಳಗೆ ನಾನು ಮತ್ತೆ ಪ್ರತಿಷ್ಠಾಪನೆ ಆಗ್ತೇನೆ ಅಂತ ಹೇಳಿದಾಗ ನಂತರ ಇಲ್ಲಿ ಬಂದಿರೋ ಒಂದು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಮತ್ತು ಇಲ್ಲಿ ಪೂಜಾರಿಗಳದ್ದು ಸಹಿತ ಇದು ಐತಿಹ್ಯ ಅಂದರೂ ಸಹಿತ ಇಲ್ಲಿ ಪೂಜಾರಿಗಳ ಭೂಮಿಯೂ ಸಹಿತ ಜಮೀನುಗಳು ಅಲ್ಲಿ ಬ್ಯಾಗೂರಿನಲ್ಲಿ ಇನ್ನೂವರೆಗೆ ಇದ್ದವು. ಸುಮಾರು ಈಗ ಒಂದು 10-20 ವರ್ಷದ ಅವರು ಕೊಟ್ಟಿರ್ಬೋದು. ಆ ಹಿನ್ನೆಲೆ ಒಳಗಡೆ ಇದು ಮೂಲ ಆ ಬೇರೆ ಊರಿನಲ್ಲಿರ್ತಕ್ಕಂಥದ್ದು. ಮತ್ತು ಅದರ ಮುಂದುವರೆದ ಭಾಗ ಆ ಏನು ಆಕಳು ಹಾಲನ್ನು ಕೊಡುವಂಥ ಆಕಳಿದೆಯಲ್ಲ ಆ ಆಕಳು ಮುಂದೆ ಸುಮಾರು ಒಂದು 10-20 ವರ್ಷ ಆದ ನಂತರ ಅಲ್ಲಿ ಬೀರನಗಡ್ಡಿ ಅಂತಕ್ಕಂಥದ್ದು ಒಂದು ಪಕ್ಕದ ಊರು, ಅಲ್ಲಿ ಅದು ಘಟಪ್ರಭಾ ನದಿಯ ದಂಡೆ ಮೇಲೆ ಅದು ತನ್ನ ದೇಹವನ್ನು ಬಿಡುವಂಥದ್ದು. ಅಲ್ಲೇ ಬಸವೇಶ್ವರ ದೇವಸ್ಥಾನವು ಇವತ್ತು ಬೀರನಗಡ್ಡಿಯಲ್ಲಿ ಇರ್ತಕ್ಕಂಥದ್ದು ನಾವು ಕಾಣ್ತೀವಿ. ಇದು ಇದರ ಕುರಿತು